ಈಗ ನಮ್ಮೊಂದಿಗೆ ಮಾಜಿ ಗೃಹ ಸಚಿವರಾಗಿರತಕ್ಕಂಥ ಆರ್ಗ ಜ್ಞಾನೇಂದ್ರ ಸರ್ ಇದ್ದಾರೆ. ಮಾತಾಡ್ತೀನಿ ಅವ್ರನ್ನ. ಆರ್ಗ ಜ್ಞಾನೇಂದ್ರ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ನಾವಿವತ್ತು ಈ ಆನ್ಲೈನ್ ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ನಿರ್ಧಾರಕ್ಕೆ ಬರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಒಂದು ವಿಚಾರದಲ್ಲಿ ಒಂದಷ್ಟು ಪ್ರಾಧಿಕಾರ ರಚನೆ ಮಾಡಬೇಕು, ಕಂಟ್ರೋಲ್ ತಗೊಳ್ಬೇಕು ಅಂತ ಹೇಳಿ. ಸರ್, ನೀವು BJP ಅವರು ಅಂತನೋ ರಾಜಕಾರಣಿ ಅಂತ ನಾನು ಈ ಪ್ರಶ್ನೆ ಕೇಳ್ತಾ ಇಲ್ಲ ಸರ್. ನೀವು ಯಾವುದೇ ಪಾರ್ಟಿಯವರಾಗಿರಲಿ, ದೇಶಾದ್ಯಂತಕ್ಕೂ ಅಪ್ಲೈ ಮಾಡಿಕೊಂಡು ರಾಜ್ಯಕ್ಕೂ ಅಪ್ಲೈ ಮಾಡಿ ಕೇಳ್ತಾ ಇದ್ದೀನಿ. ಸುಮಾರು 60 ಕೋಟಿ ಜನ ಈ ಒಂದು ಬೆಟ್ಟಿಂಗ್ ದಂಧೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, 60 ಕೋಟಿ ಜನರ ಒಂದು 5,000 10,000 ಜನನ ಗೆಲ್ಲೋರು ಬಿಟ್ಬಿಟ್ರೆ ಉಳಿದವರೆಲ್ಲರೂ ಬಡವರಾಗ್ತಾ ಇದ್ದಾರೆ, ಕಡು ಬಡವರಾಗ್ತಾ ಇದ್ದಾರೆ, ಆತ್ಮಹತ್ಯೆಗೆ ರೆಡಿ ಆಗ್ತಾ ಇದ್ದಾರೆ ಅಂತ ಅರ್ಥ ಸರ್. ಏನು ಮಾಡಬಹುದು ಸರ್ ಒಂದು ವ್ಯವಸ್ಥೆಯ ಒಂದು ಭಾಗವಾಗಿ ನಾವು ಅಂತ? ನೋಡಿ, ಆತ್ಮಹತ್ಯೆಗೆ ರೆಡಿ ಆಗೋದಲ್ಲ. ಬಹುಶಃ ಲೆಕ್ಕ ತೆಗೆದ್ರೆ ಎಷ್ಟು ಸಾವಿರ ಜನ ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಿಮ್ಗೆ ಒಂದು ಆಘಾತಕಾರಿಯಾಗಿರ್ತಕ್ಕಂಥ ಫಿಗರ್ ಸಿಗ್ತದೆ. ನಾನು ಗೃಹ ಸಚಿವನಾಗಿದ್ದಾಗ ಇವೆಲ್ಲವನ್ನೂ ಕೂಡ ಯೋಚನೆ ಮಾಡಿ ನಮ್ಮ ಸರ್ಕಾರದಲ್ಲಿ ಕೂತು ಕಾಯ್ದೆಯನ್ನ ರಚನೆ ಮಾಡಿದ್ವಿ. ನಾನೇ ಮಂಡನೆ ಮಾಡಿದೆ ವಿಧಾನಸಭೆಯ ಒಳಗಡೆ. ವಿಧಾನಸಭೆಯ ಒಳಗಡೆ ನಾನೇ ಮಂಡನೆ ಮಾಡಿದ್ದೆ ಆ ಕಾಯ್ದೆಯನ್ನ. ಕಾಯ್ದೆ ಪಾಸ್ ಆಗೋದಕ್ಕಿಂತ ಮೊದಲು ಕಾಯ್ದೆ ಪಾಸ್ ಆಗೋದಕ್ಕಿಂತ ಮೊದಲು ನನ್ನ ಮೇಲೆ ತುಂಬಾ ಒತ್ತಡ ಬಂತು. ಇದನ್ನ ಮಾಡಬೇಡಿ, ಇದು ಸರ್ಕಾರಕ್ಕೆ ಆದಾಯ ಬರ್ತದೆ, ಹಾಗೆ ಹೀಗೆ ಅಂತ ಹೇಳಿ ಬೇರೆ ಬಾಂಬೆ, ಡೆಲ್ಲಿ, ಇಲ್ಲಿಂದ ಎಲ್ಲ ನಮ್ಮ ಮೇಲೆ ಒತ್ತಡ. ಯಾವ್ದನ್ನು ಕೂಡ ಕೇರ್ ಮಾಡ್ದೇನೆ ಜನರ ಉಳಿವು, ನಾಳೆ ಯುವಕರ ಭವಿಷ್ಯದ ದೃಷ್ಟಿಯಿಂದ ಇದು ಮಾಡ್ಲೇಬೇಕು ಅಂತ ಹೇಳಿ ನಾವು ಮಾಡಾಕಿದ್ವಿ. ನೀವು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಬಾಂಬೆಯಿಂದ ಬಂದಂತ ಒಂದು ಟೀಮು ನೀವು ಮಾಡಿದ್ರೆ ನಾವು ಅದನ್ನ ಸ್ಟೇ ಮಾಡಿಸ್ತೀವಿ ಅಂತ ಹೇಳಿದ್ರು. ನಾನು ಎದುರಿಸಿ ಓಡಿಸ್ದೆ ನನ್ನ ಚೇಂಬರ್ ಇಂದ. ಏನ್ ನನ್ನನ್ನ ಥ್ರೆಟನ್ ಮಾಡ್ಲಿಕ್ಕೆ ಬಂದಿದ್ದೀರಿ, ನೀವು ಕೋರ್ಟಿಗೆ ಹೋಗಿ ಮಾಡಿಸ್ತೀನಿ ಅಂದ್ರೆ ಅಲ್ಲಿ ಮಾಡಿಸು, ನೀನು ನನ್ನ ಎದುರುಗಡೆ ಇದನ್ನ ಹೇಳ್ಬಾರ್ದು ಅಂತ ಹೇಳಿ ಕಳಿಸ್ದೆ. ನನ್ನ DG ಇದ್ರು ನಮ್ ಜೊತೆಗೆ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವತ್ತಿದ್ರು, ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಈ ಸ್ಥಿತಿನಲ್ಲಿ ಒಂದು ಕಾಯ್ದೆಯನ್ನ ಮಾಡಿ ನಾವು ತಂದ್ವಿ. ಕಾಯ್ದೆಯನ್ನ ಕೋರ್ಟ್ ನಲ್ಲಿ ಸ್ಟೇ ಮಾಡಿಸಿದ್ರು. ಆಮೇಲೆ ನಾವು ಇವತ್ತೇನು ಇವ್ರು ತರ್ತಾ ಇದ್ದಾರಲ್ಲ, ಈ ಕಾಯ್ದೆಯ ಡ್ರಾಫ್ಟ್ ಅನ್ನು ಕೂಡ ನಾವು ಮಾಡಿ ಇಟ್ಟಿದ್ವಿ. ಸ್ಪ್ಲಿಟ್ ಮಾಡಿ ಇಟ್ಟಿದ್ವಿ. ಹಾಗಾಗಿ ಯಾವ್ದು ಚಾನ್ಸ್ ಇದು ಗೇಮು, ಯಾವ್ದು ಸ್ಕಿಲ್ ಗೇಮ್ ಅಂತ ಹೇಳಿ 2 ರೀತಿ ಟೈಪ್ ನಲ್ಲಿ ಮಾಡಿಟ್ಟಿದ್ವಿ. ಸ್ಕಿಲ್ ಅನ್ನ ಅಲೋ ಮಾಡ್ಬೇಕು. ಯಾರೋ ಒಬ್ಬ ವ್ಯಕ್ತಿಯ ಸ್ಕಿಲ್ ಇಂದ ಒಂದು ಗೇಮ್ ಅನ್ನ ಗೆಲ್ತಾನೆ ಅಂತ ಹೇಳಿದ್ರೆ ಸರಿ ಇದೆ ಅದು. ಅದಕ್ಕೆ ಲೈಸೆನ್ಸ್ ಇದ್ ಮಾಡ್ಬೇಕಾಗ್ತದೆ. ಏನು ಚಾನ್ಸ್ ಗೇಮ್ ಇದೆಯಲ್ಲ, ಅದ್ರ ಬಗ್ಗೆ ರಿಸ್ಟ್ರಿಕ್ಷನ್ಸ್ ಹಾಕಿ ಅದನ್ನ ಬ್ಯಾನ್ ಮಾಡ್ಬೇಕಾಗ್ತದೆ. ಇದನ್ನ ಕೋರ್ಟ್ ಕೂಡ ಹೇಳಿದೆ ಅವತ್ತು. ನಾವ್ ಇದನ್ನ ಡ್ರಾಫ್ಟ್ ಮಾಡುವಾಗ ನಮ್ ಸರ್ಕಾರ ಹೋಯ್ತು, ಅದು ಹಾಗೆ ಇತ್ತು. ಈಗ ರಾಜ್ಯ ಸರ್ಕಾರ ಅದನ್ನ ಜಾರಿಗೆ ತರ್ತಾ ಇದೆ. ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನರ ಬದುಕಿಗೆ ಒಂದು ಬೆಳಕಾಗ್ತದೆ. ನಾನು ನಮ್ಮ ಏರಿಯಾದಲ್ಲಿ ನೀವು ಒಂದ್ಸರಿ ಗಮನಿಸಿದ್ರೆ ಸಾಕಾಗುತ್ತೆ. ಸ್ವಲ್ಪ ಅನುಕೂಲಸ್ಥರ ಮಕ್ಕಳು ಸಾಲ ಮಾಡಿ ಆಸ್ತಿ ಎಲ್ಲ ಕಳೆದು ಇವತ್ತು ಆತ್ಮಹತ್ಯೆ ನೇಣಿಗೆ ಶರಣಾಗಿದ್ದಾರೆ. ಅಂತ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇರಬಾರ್ದು. ತಕ್ಷಣ ಇದು ಜಾರಿಗೆ ತರುವಂತ ಅವಶ್ಯಕತೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, TV5 ಜೊತೆಯಲ್ಲಿ ಮಾತನಾಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ನಾನು ಉಮೇಶ್ ಸರ್ಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅನಂತರದಲ್ಲಿ ದಿಲೀಪ್ ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಕಡೆ ರಿಕ್ವೆಸ್ಟ್ ಇಷ್ಟ, ದೇಶದಲ್ಲಿ ಒಂದು 60 ಕೋಟಿ ಜನರನ್ನ ಬಡತನದ ಕೂಪಕ್ಕೆ ತಳ್ತಾ ಇದೆ ಆನ್ಲೈನ್ ಬೆಟ್ಟಿಂಗ್. ಏನು ಮಾಡಬೇಕು? ಈ ಕೂಪದಿಂದ ಆಚೆ ತರಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ನಮಗೆ ಬೆಟ್ಟಿಂಗ್ ಯಾಕೆ ಬೇಕ್ರಿ? ಏನಕ್ಕೆ ಬೇಕು ಹೇಳಿ? ದಿಢೀರ್ ಶ್ರೀಮಂತ, ನಿಮ್ಗೆ ಯಾವಾಗಲೂ ತಿಳ್ಕೊಳ್ಳಿ, ಅವನು ಯಾರೋ ಲಾಟ್ರಿ ಗೆದ್ದಂತೆ 10 ಕೋಟಿ ಬಂದುಬಿಡುತ್ತಂತೆ, ಗೋವಾಗೆ ಹೋಗಿದ್ದಂತೆ, ಮೊನ್ನೆ ಒಬ್ಬ 50,000 ತೊಗೊಂಡೋಗಿದ್ದಂತಮ್ಮ, 25 ಲಕ್ಷ ಗೆದ್ಕೊಂಡು ಬಂದಂತಮ್ಮ. ಇದೆಲ್ಲ ಏನಿದೆಯಲ್ಲ, ಒಂದು 1,000 ಜನ ನಮ್ಮ ಕರ್ನಾಟಕದಿಂದ ಹೋಗಿರಲಿ, ಉದಾಹರಣೆಗೆ ಹೇಳ್ತಾ ಇದ್ದೀನಿ, 1,000 ಜನ ಹೋಗಿರಲಿ, ಒಬ್ಬನ ಗೆಲ್ಲಿಸಿ ಕಳಿಸ್ತಾರೆ. ಅಡ್ವರ್ಟೈಸ್ ಮಾಡೋಕ್ಕೆ ಬೇಕಲ್ಲ, ಅವನು ಗೆದ್ದ ಅಂದಾಗ ಈ ಒಬ್ಬ ಗೆದ್ದಿರೋದನ್ನ ನೋಡಿಕೊಂಡು 50,000 ಜನ ಮತ್ತೆ ಎಂಟ್ರಿ ಆಗ್ತಾರೆ. ಅದಕ್ಕೆ 50,000 ಜನ ತಲಾ 55,000 ಕಳ್ಕೊಂಡು ಎಷ್ಟಾಯಿತು? ನೀವು ಲೆಕ್ಕ ನೀವು ಹಾಕ್ಕೊಳ್ಳಿ. ಮನೆಯಲ್ಲಿ ಮಕ್ಕಳು ಈ ಥರದ್ದೇನಾದರೂ ಚಟಕ್ಕೆ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಪೋಷಕರೇ ಎಚ್ಚೆತ್ತುಕೊಳ್ಳಿ. ಪೋಷಕರೇ ಈ ಥರ ಚಟಕ್ಕೆ ಬಿದ್ದಿದ್ರೆ ನಿಮ್ಮ ಮನೆ, ಗಾಂಧೀಜಿ ಹೇಳ್ತಾ ಇದ್ರು ಕುಡಿತದಿಂದ ಸರ್ವನಾಶ ಅಂಥೇಳಿ. ಅದಕ್ಕಿಂತ ಒಂದು ಸ್ಟೇಜ್ ಮುಂದೆ ಹೋಗಿ ಹೇಳ್ಬೋದು. ಕುಡಿತ ಆದ್ರೂ 20-30 ವರ್ಷ ಟೈಮ್ ಆದರೂ ಕೊಡಬಹುದೇನೋ. ಬೆಟ್ಟಿಂಗ್ ಇದೆಯಲ್ಲ, 20-30 ವರ್ಷದ ಅವಶ್ಯಕತೆನೇ ಇಲ್ಲ. 1 ವರ್ಷ ಸಾಕು, 6 ತಿಂಗಳು ಸಾಕು, 3 ತಿಂಗಳು ಸಾಕು, ನಿಮ್ಮನ್ನು ಬೀದಿಗೆ ತಂದು ನಿಲ್ಲಿಸ್ಬಿಡುತ್ತೆ. ಹಾಗಾಗಿ ಈ ಬೆಟ್ಟಿಂಗ್ ಎನ್ನುವ ಚಟದಿಂದ ದೂರ ಇರಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.